ಹಲೋ, ಯಾರಪ್ಪದು? ನಾನಪ್ಪಾಜಿ, ವೆಂಕಟೇಶ, ಫೋನ್ ಕೊಟ್ಟೆ ವೆಂಕಟೇಶು. ಏನು ಬೇಕಿತ್ತಪ್ಪ? ಅಪ್ಪಾಜಿ, ನಾನೊಂದು ಡಾಕ್ಯುಮೆಂಟ್ರಿ ಮಾಡ್ತೀನಿ, ನಿಮ್ಮ ಆಶೀರ್ವಾದ ಬೇಕು. ಮೂರಿಷ್ಟು ಆಶೀರ್ವಾದ ನಿಮ್ಗೆ ಯಾವಾಗಲೂ ಮಾಡು ಮಾಡು. ಆತ್ಮೀಯರೇ, ಈ ದಿನ ನಾನು ನಿಮ್ಮನ್ನು ಒಂದು ಅರಣ್ಯ ಪ್ರದೇಶಕ್ಕೆ ಕರೆದು ಇಂದು ನಾವು ಹಸಿರು ಉಳಿಸಿದರೆ ಮಾತ್ರ ನಮ್ಮ ಉಳಿಸಲು ಸಾಧ್ಯ. ಆದ್ದರಿಂದ ನಾವು ಕಾಡನ್ನು ಉಳಿಸುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಬೇಕು. ಆಗ ಮಾತ್ರ ನಾವು ಉಳಿಯಲು ಸಾಧ್ಯ. ಇತ್ತೀಚೆಗೆ ಮಳೆ ಕಾರಣದಿಂದ ಅಲ್ಲಿ ಇಲ್ಲಿ ಆಗುತ್ತಿದ್ದಂಥ ಪರಿಸರದ ವೈಪರೀತ್ಯಗಳನ್ನು ಕಾಣುತ್ತಿದ್ದರೆ ನಮಗೆ ಬಹಳ ಭಯ ಆಗುತ್ತಿದೆ. ಪ್ರಕೃತಿ ಜೊತೆ ಮನುಷ್ಯನ ಈ ಒಂದು ಸಂಘರ್ಷದಲ್ಲಿ ಪ್ರಾಣಿ ಕಾಡಿನ ನಾಶದಿಂದ ಸಾಧ್ಯವಾಗುತ್ತಿದೆ. ಆದ್ದರಿಂದ ನಾವು ಈಗಲೇ ಮನೆಗಾಣಬೇಕು, ಕಾಡನ್ನು ಉಳಿಸಬೇಕು, ಕಾಡಿನ ಪ್ರಾಣಿಗಳನ್ನು ಉಳಿಸಬೇಕು. ಕಾಡಿದ್ದರೆ ಮಾತ್ರ ನಾವು, ನಮ್ಮಿಂದ ಕಾಡಲ್ಲ, ಕಾಡಿಂದ ನಾವು. ಬದುಕಲು ನಮಗೆ ಎಷ್ಟು ಹಕ್ಕಿದೆಯೋ ಕಾಡಿನ ಪ್ರಾಣಿಗಳಿಗೂ ಅಷ್ಟೇ ಹಕ್ಕಿದೆ. ಆದ್ದರಿಂದ ನಾವು ಕಾಡನ್ನು ಉಳಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಬೇಕು. ಇಲ್ಲದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಮ್ಮನ್ನು ಮರೆಯಬೇಕಾಗುತ್ತದೆ. ಪ್ರಕೃತಿಯಲ್ಲಿ ಸೃಷ್ಟಿಯ ವಿರುದ್ಧ ನಾವು ಹೋರಾಡುವಂಥ ಪರಿಸ್ಥಿತಿಗೆ ಹೋಗುವುದು ಬೇಡ. ಕಾಡನ್ನು ಉಳಿಸೋಣ, ನಾಡನ್ನು ಬೆಳೆಸೋಣ ಎಂಬ ಆಶೆಯನ್ನು ಒಂದು